ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ್ನು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಯೂಸ್ಫುಲ್ ವೀಡಿಯೋಗಳು ಸಿಗುತ್ತೆ. ಹಾಗೆ ನನಗೆ ಗೊತ್ತಿರೋಂಥ ಮಾಹಿತಿನ ನಿಮ್ಮ ಹತ್ರ ಹೇಳ್ತಾ ಇರ್ತೀನಿ. ನಾನೇನು ತುಂಬ ಮೇಧಾವಿ ಏನಲ್ಲ, ನನಗೇನು ಅಷ್ಟು ತುಂಬ ಏನು ಗೊತ್ತಿರೋ ಅಂಥ ವಿಚಾರಗಳ್ನ ಮಾತ್ರ ಅಷ್ಟೇ ಶೇರ್ ಮಾಡ್ತಾ ಇರ್ತೀನಿ. ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಾಟ ಮಂತ್ರ ಅನ್ನೋದು ನಾನೊಂದು ಮೊನ್ನೆ ಎಲ್ಲ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ನಿಮಗೆ. ಮಾಟ ಮಂತ್ರ ಅನ್ನೋದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಇಂಗ್ಲೀಷ್ನಲ್ಲಿ ಏನು ಕರೀತಾರೆ ಮಾಟ ಮಂತ್ರ. ನಮ್ಮ ಇದರಲ್ಲಿ ತುಂಬಾ ನಂಬಿಕೆ ಇರೋವಂಥದ್ದು ಒಂದು ಮಾಟ ಮಂತ್ರ ಅನ್ನೋದು. ಇದರಲ್ಲಿ 99% ಜನ ನಂಬ್ತಾರೆ, ಹಾಗೆ 1% ಜನ ನಂಬಲ್ಲ. ಹಾಗೆ ನಂಬಲ್ಲ ಅನ್ನೋದ್ರಲ್ಲಿ ಒಬ್ಳು ನಾನು ಕೂಡ ಇದರಲ್ಲಿ ಇದನ್ನು ನಂಬಲ್ಲ. ಹಾಗೆ ಎಫೆಕ್ಟ್ ಏನಾಗುತ್ತೆ, ಇದು ನಿಜಾನ ಮಾಡಿಸೋದೆಲ್ಲ ನಿಜನ, ನಂಬದೇ ಇದ್ದರೂ ಕೂಡ ಇದನ್ನು ಮಾಡಿಸೋರು ಇದ್ದಾರೆ. ಖಂಡಿತವಾಗ್ಲೂ ಇದನ್ನು ಮಾಡಿಸ್ತಾರೆ. ಯಾವ ರೀತಿ ಮಾಡಿಸ್ತಾರೆ ಅದನ್ನು ಇದರಲ್ಲಿ ತಿಳ್ಕೊಳ್ಳೋಣ. ಮಾಡಿಸಿದ್ರೆ ಏನಾಗುತ್ತೆ, ಇವಾಗ ಏನಾದರೂ ಮನೆಗೆ ತೊಂದರೆ ಇರ್ಬೋದು, ಇವಾಗ ಒಂಥರ ಕಣ್ಣು ದೃಷ್ಟಿ, ಗಂಡ ಹೆಂಡತಿ ಜಗಳ ಇರ್ಬೋದು, ಇಲ್ಲ ಬಿಸ್ನೆಸ್ಸಲ್ಲಿ ಲಾಸ್ ಇರ್ಬೋದು. ಇನ್ನು ಕೆಲವೊಂದು ಇವ್ರಿಗೆ ಹಂಗಾಗಲಿ ಹಿಂಗಾಗಲಿ ಅಂತ ಒಂದು ಹೋಗಿ ಮಾಟ ಮಂತ್ರ ಮಾಡಿಸೋದು ಯಾವ ರೀತಿ ಮಾಡಿಸ್ತಾರೆ ಅನ್ನೋದು. ಈಗ ಒಂಥರ ವಶೀಕರಣ, ಇವ್ರನ್ನ ಮಾತು ಕೇಳಬೇಕು. ಈಗ ಅಮ್ಮ ಮಗಂಗೆ ಮಾಡಿಸೋದಾಗಿರ್ಬೋದು, ಇಲ್ಲ ಮಕ್ಳಿಗೆ ಮಾಡಿಸಿರೋದು ಇರ್ಬೋದು, ಅಮ್ಮ ಮಕ್ಳಿಗೆ ಮಾಡಿಸೋದಾಗಿರ್ಬೋದು, ಇಲ್ಲ ಮಕ್ಕಳು ಅಣ್ಣ ತಮ್ಮಂಗೆ ಮಾಡಿಸೋದಿರ್ಬೋದು, ಅತ್ತೆ ಮಾವಂಗೆ ಮಾಡಿಸೋದಿರ್ಬೋದು. ಈ ಥರ ಎಷ್ಟೋ ರೀಸನ್ಗಳಿದ್ದಾವೆ. ಇಲ್ಲ ಅಕ್ಕಪಕ್ಕದವ್ರು ಮಾಡಿಸೋದಿರ್ಬೋದು. ಈ ರೀತಿಯಾಗಿ ತುಂಬ ರೀಸನ್ಗಳು ಇದ್ದಾವೆ ಇದರಲ್ಲಿ ಮಾಟ ಮಂತ್ರ ಮಾಡಿಸೋದು. ಹೀಗೆ ಅಲ್ಲ, ಒಂದು ಮದುವೆ ಸೆಟ್ ಆಗುವಂಥ ಹುಡುಗಿಗೆ ಹುಡುಗ ಮಾಡಿಸ್ಬೋದು, ಇಲ್ಲ ಹುಡುಗಿ ಮಾಡಿಸ್ಬೋದು. ಈ ಥರ ಏನೇನೋ ಒಂಥರ ಏನ್ರಿ ವಶೀಕರಣ ಅಂತ ಏನು ಹೇಳ್ತಾರೆ, ಇದನ್ನೆಲ್ಲ ಮಾಡಿಸ್ತಾರೆ. ಮಾಡಿಸಿರೋದನ್ನ ನಾವು ಕಣ್ಣಲ್ಲಿ ಕೂಡ ನೋಡಿರೋ ಅಂಥದ್ದು. ಇದನ್ನು ನಾನು ಯಾವುದೇ ಕಾರಣಕ್ಕೂ ಸತ್ಯನ ಇದ್ದಂಗೆ ಹೇಳಬೇಕು. ಯಾಕೆ ಅಂತ ಅಂದರೆ ನಾವು ಕಣ್ಣಲ್ಲಿ ಏನು ನೋಡಿದ್ದೀವೋ ಅದನ್ನು ಮಾತ್ರ ಹೇಳಬೇಕಾಗತ್ತೆ. ಇದನ್ನು ಮಾಡಿಸ್ತಾರೆ, ಮಾಡಿಸಿರ್ತಾರೆ. ಅದನ್ನು ಯಾವ ರೀತಿ ಅದು ಎಫೆಕ್ಟ್ ಆಗುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮಾಟ ಮಂತ್ರ ಅನ್ನೋದು ಹೋಗ್ತಾರೆ, ಹೋಗಿ ಈ ರಾತ್ರಿ ಎಲ್ಲ ಸ್ಮಶಾನದಲ್ಲಿ ಏನೇನೋ ಹಾಳು ಮೂಳು ಎಲ್ಲ ಮಾಡಿಬಿಟ್ಟು, ಈ ಮೊಟ್ಟೆ ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹೊಡೆದು ಅವ್ರ ಹೆಸರು, ಇವಾಗ ಸಪೋಸ್ ನನ್ನ ಹೆಸ್ರೇ ಅಂತ ಅಂದ್ಕೊಳ್ಳಿ, ನನ್ನ ಹೆಸ್ರನ್ನ ನನಗೆ ಯಾರೋ ಆಗದೆ ಇರೋರು ಇರ್ತಾರೆ, ಅವ್ರು ತೊಗೊಂಡೋಗಿ ಕೋಳಿನ ಕೊಯ್ದು ರಕ್ತನ ಹದ್ದೋ ಅಂಥದ್ದು. ಇವ್ರಿಗೆ ಹಿಂಗಾಗಲಿ ಹಂಗಾಗಲಿ ಅನ್ನೋದು ಅದನ್ನು ಮಾಡ್ತಾರೆ. ಹಾಗೆ ನಿಂಬೆಹಣ್ಣು, ಒಂದಷ್ಟು ಮೊಟ್ಟೆ, ಒಂದಷ್ಟು ಏನೋ ತಲೆ ಬುರುಡೆಗಳು, ಅದು ಇದು ಎಲ್ಲ ಏನೇನೋ ಮಾಡಿ ಇಟ್ಕೊಂಡಿರ್ತಾರೆ ಅವರು ಅವರು ಒಂದಿಷ್ಟು ಸ್ಮಶಾನದಲ್ಲಿ ಇರ್ತಾರೆ. ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದರೆ ಅವರು ಅದನ್ನು ಅದಕ್ಕೋಸ್ಕರನೇ ಒಂದಷ್ಟು ವಿದ್ಯೆಗಳನ್ನ ಕಲ್ತಿರ್ತಾರಂತೆ. ಆ ವಿದ್ಯೆನ ಒಂದು ದೇವ್ರನ್ನ ಇಟ್ಕೊಂಡಿರ್ತಾರೆ, ಚಾಮುಂಡೇಶ್ವರಿನೋ ಯಾವುದೋ ಒಂದು ಅವ್ರಿಗೆ ಆಗ್ಬರೋ ಅಂಥ ಯಾವುದೋ ಒಂದು ದೇವ್ರನ್ನ ಇಟ್ಕೊಂಡಿರ್ತಾರೆ. ಆ ದೇವ್ರನ್ನ ಅವರು ನಮ್ಮ ಮನೆ ದೇವರು ಥರ ಅಂತ ಅಂದ್ಕೊಂಡು ಅವರು ಅದನ್ನು ಪ್ರತಿಷ್ಠಾಪನೆನ ಮಾಡಿಕೊಂಡು ಅದರಲ್ಲಿ ಅವರು ಸ್ಮಶಾನದಲ್ಲಿ ಅದನ್ನು ಅವರು ಪೂಜೆನ ಮಾಡ್ತಾರೆ. ಪೂಜೆ ಮಾಡಿದ್ಮೇಲೆ ಇವರೇನಿದ್ದಾರೆ, ಈ ನನಗೆ ಮಾಡಿಸೋರು ಏನಿರ್ತಾರೆ ಅವರು ಹೋಗಿ ಅವ್ರ ಹತ್ರ ಕೇಳ್ಕೊತಾರೆ, ಇಂಥವ್ರಿಗೆ ಮಾಡಿಸ್ಬೇಕು ನಾವು ಅಂತ ಕೇಳ್ತಾರೆ. ಈಗ ನನಗೆ ಮಾಡಿಸ್ಬೇಕು ಅಂತ ಅಂದರೆ ಅವರು ಕೇಳೋ ಅಂಥದ್ದು ಒಂದು ಕೂದಲನ್ನ ಕೇಳ್ತಾರೆ, ಹಾಗೆ ಉಗುರನ್ನ ಕೇಳ್ತಾರೆ, ಹಾಗೆ ಇನ್ನು ಕೆಲವೊಂದು ಅಂದರೆ ನಾವು ಹಾಕಿ ಯೂಸ್ ಮಾಡ್ತಾ ಇರೋಂಥ ಬಟ್ಟೆನ ಕೇಳ್ತಾರೆ. ಈ ಥರ ಕೇಳೋವಂಥದ್ದು ಯಾಕೆ ಅಂತ ಅಂದರೆ ಇದನ್ನು ಆಲ್ಮೋಸ್ಟ್ ನಾವು ಸುಮಾರು ಜನದ ಬಾಯಲ್ಲಿ ಕೇಳಿರೋ ಅಂಥದ್ದು. ಹಾಗೆ ಕೆಲವೊಂದು ಕಡೆ ನಾವು ನಮಗೆ ಕೆಲವೊಂದು ಕಡೆ ತುಂಬ ಕೇಳಿದ್ದು ಆದ್ರೂ ಅದನ್ನು ಅಬ್ಸರ್ವ್ ಮಾಡಿರೋದು ಉಂಟು. ನಾವು ಅದನ್ನು ನನಗೆ ತುಂಬ ಜಾಸ್ತಿ ನೋಡಿರೋದು ಉಂಟು. ಅದನ್ನು ಈ ಥರ ನಮಗೆ ಫೀಲಿಂಗ್ಸ್ಗಳನ್ನ ಕೆಲವೊಂದು ಹೇಳೋಕ್ಕಾಗಲ್ಲ. ಅಷ್ಟೊಂದು ಜನ ಯಾಕಂಗೆ ಮಾಡ್ತಾರೆ, ಯಾಕಿಂತ ದರಿದ್ರವಾಗಿರೋ ಅಂಥದ್ದನ್ನ ಮಾಡ್ತಾರೆ.
ಈ ಮಾಡಿದ್ದುಣ್ಣೋ ಮಾರಾಯ ಅಂತ ಎಷ್ಟೋ ವಿಚಾರಗಳಿದ್ದಾವೆ. ಕೆಲವೊಂದು ಎಷ್ಟೋ ವಿಚಾರಗಳು ವಿಡಿಯೋ ಮೂಲಕ ಹೇಳೋಕ್ಕಾಗದೇ ಇದ್ರೂ ಅಫ್ಕೋರ್ಸ್ ನಮಗೂ ಕೂಡ ಎಷ್ಟೋ ಜನ ಮಾಡಿಸಿರೋರಿದ್ದಾರೆ. ನನಗೂ ಕೂಡ ಎಷ್ಟೋ ಜನ ಹೇಳಿದ್ದಾರೆ, ನಿಮಗೆ ಮಾಡಿಸಿದ್ದಾರೆ, ಅವ್ರು ಮಾಡಿಸಿದ್ದಾರೆ, ಇವ್ರು ಮಾಡಿಸಿದ್ದಾರೆ ಅಂತ ಕೂಡ ಎಷ್ಟೋ ಜನ ಹೇಳಿದ್ದಾರೆ. ಬಟ್ ನಾನು ಅದಕ್ಕೆಲ್ಲ ಯಾವುದೇ ಕಾರಣಕ್ಕೂ ತಲೆನೇ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಯಾಕೆ ಅಂತ ಅಂದರೆ ಇದನ್ನು ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ, ನಾನು ಯಾಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ, ನನಗೆ ಯಾವುದು ಇದು ತಲೆ ಕಾಯ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ. ಈ ಮಾಟ ಮಂತ್ರ ಅನ್ನೋದು ಈ ರೀತಿಯಾಗಿ ಮಾಡಿಸ್ತಾರೆ. ಇವಾಗ ಒಂದು ವಶೀಕರಣನೇ ಇರ್ಬೋದು, ಇವಾಗ ಗಂಡ ಹೆಂಡತಿ ಹೇಳ್ದಂಗೆ ಕೇಳೋದು, ಹೆಂಡತಿ ಗಂಡ ಹೇಳ್ದಂಗೆ ಕೇಳೋದು, ಮಕ್ಕಳು ಕೇಳೋದು, ಇಲ್ಲ ಅತ್ತೆ ಸೊಸೆಗೆ ಮಾಡಿಸೋದು, ಇಲ್ಲ ಕೋರ್ಟಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ನೋಡಿರ್ತೀರಲ್ವ, ಅಡ್ವರ್ಟೈಸ್ಮೆಂಟ್ ಬರ್ತಾ ಇರತ್ತೆ, ಅತ್ತೆ ಸೊಸೆ ಜಗಳ, ಕುಟುಂಬದಲ್ಲಿ ಕಲಹ, ಕೋರ್ಟು ಕಚೇರಿ, ವ್ಯಾಪಾರದಲ್ಲಿ ಲಾಭ ನಷ್ಟ, ಏನೇನೋ ಹೇಳ್ತಾ ಇರ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. ಈ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಪ್ರಸಿದ್ಧವಾಗಿರ್ತಾವಲ್ಲ ಅಂಥವರೆಲ್ಲ ಏನು ಮಾಡ್ತಾರೆ ಅಂತ ಒಂದಿಷ್ಟು ದುಡ್ಡುಗಳ್ನ ಅಂತ ಈಸ್ಕೊತಾರೆ. ಈಸ್ಕೊಂಡು ಅವ್ರ ಕೈಲಿ ವಶೀಕರಣನ ಮಾಡ್ಕೊತಾರೆ ಇಷ್ಟು. ಆಮೇಲೆ ಗಂಡ ಹೇಳಿದ ಮಾತು ಕೇಳಬೇಕು ಅಂತ ಅಂದರೆ, ಹೆಂಡತಿ ಹೇಳಿದ ಮಾತು ಕೇಳಬೇಕು ಅಂತ ಅಂದರೆ, ಎಷ್ಟೋ ಜನನ ನಾವು ಕೇಳಿರೋ ಅಂಥದ್ದು ರಕ್ತನ ಊಟದಲ್ಲಿ ಬೆರೆಸಿ ಕೊಡೋ ಅಂಥದ್ದು, ಆಮೇಲೆ ವಿಭೂತಿನ ಇರುತ್ತಲ್ಲ ಅದನ್ನು ಕೊಡೋ ಅಂಥದ್ದು, ಆಮೇಲೆ ಅತ್ತೆ ಮಾವ ಹೇಳಿದ ಮಾತು ಕೇಳಬೇಕು ಅಂತ ಅಂದರೆ ಇದೇನು ಗಟ್ಟಿ ವಿಭೂತಿ ಗಟ್ಟಿ, ಅದರಲ್ಲಿ ನಾನು ಒಂದು ಸತಿ ನೋಡಿದ್ದೀನಿ ಕೂಡ ಅದನ್ನು ಹೆಂಗಿರುತ್ತೆ ಅಂತ. ನನಗೆ ತುಂಬಾ ಕ್ಯೂರಿಯಾಸಿಟಿ, ಅದರಲ್ಲಿ ಏನೇನು ಇಕ್ಕಿರ್ತಾರೆ ಆ ಥರ ಎಲ್ಲ ಅಬ್ಸರ್ವ್ ಮಾಡಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಕೂಡ ನನಗೆ. ಅದರಲ್ಲಿ ಒಂದು ಮಡಕೆ ಇರುತ್ತೆ, ಮಡಕೆನಲ್ಲಿ ಒಂದು ವಿಭೂತಿ ಗಟ್ಟಿ ಇರುತ್ತೆ, ಗಟ್ಟಿಗೆ ಪೂರ್ತಿಯಾಗಿ ದಾರನ ಕಟ್ಟಿರ್ತಾರೆ, ಅದರೊಳಗಡೆ ಅರಿಶಿನ ಕುಂಕುಮ ಹಾಕಿರ್ತಾರೆ, ಹಾಗೆ ಯಾವುದೋ ಒಂದು ಮೊಟ್ಟೆ ಕೂಡ ಇಟ್ಟಿರ್ತಾರೆ. ಇಟ್ಟು ಅದನ್ನು ಪ್ಯಾಕ್ ಮಾಡಿ ಅದನ್ನು ಮೂಲೆಯಲ್ಲೂ ಇಟ್ಟಿರೋ ಅಂಥದ್ದು. ಅದನ್ನು ನಾನು ಕೂಡ ಒಂದು ಸತಿ ನೋಡಿ ಅದನ್ನು ಕೈಯಲ್ಲೇ ತೊಗೊಂಬಂದು ಎತ್ತಿ ಹಾಕಿರೋ ಅಂಥದ್ದು ಕೂಡ ಇದೆ. ತುಂಬ ಅಂದರೆ ಇನ್ನು ಕೆಲವೊಂದು ಕಡೆ ನೋಡಿದ್ದೀನಿ, ಮರಕ್ಕೆ ಈ ಗೊಂಬೆಗೆ ಪಿನ್ನಲ್ಲೆಲ್ಲ ಚುಚ್ಚಿ ಇಲ್ಲಿ ಚುಚ್ಚಿರ್ಬೋದು, ಹಾಗೆ ಕತ್ತು, ಈ ಎದೆ ಭಾಗ, ಈ ಎಲ್ಲ ಕಡೆನೂ ದೇಹಕ್ಕೆ ನೋವಾಗಿ ಸಾಯ್ಬೇಕಂತೆ ಅವರು, ರಕ್ತ ಕಾರ್ಕೊಂಡು ಸಾಯೋಕ್ಕೆ ಅನ್ನೋ ವಿಚಾರಕ್ಕೆ ಅದನ್ನು ಅಲ್ಲಿ ಕೂಡ ಮಾಡಿಸ್ತಾರೆ. ನಾನು ಕೆಲವೊಂದು ಸತಿ ವಾಕ್ ಮಾಡ್ತಾ ಇರ್ತೀನಿ, ಆ ಜಾಗದಲ್ಲಿ ಕೂಡ ತುಂಬಾ ಮಾಡಿಸ್ತಾ ಇರ್ತಾರೆ. ಎಷ್ಟೋ ಸತಿ ನಾನು ಆ ಗೊಂಬೆಗಳನ್ನ ಕಿತ್ಕೊಂಡ್ಬರ್ತೀನಿ ಅಂತ ಕೂಡ ಹೇಳಿದ್ದೆ. ನನ್ನ ಮಕ್ಳು ಅದನ್ನು ಎದುರಿಸ್ಬಿಟ್ಟು ಅಮ್ಮ ಬೇಡ ಏನಾದ್ರು ಆಗ್ಬಿಡುತ್ತೆ ಅಂದ್ಬಿಟ್ಟು ಅವ್ರಿಗೋಸ್ಕರ ಬಿಟ್ಟು ಬಂದೆ ನಾನು. ನನಗೆ ಇಂಥದ್ರಲ್ಲೆಲ್ಲ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇರೋದ್ರಿಂದ ಮಾಟ ಮಾತ್ರ ಮಾಡಿಸ್ತಾರೆ, ಮಾಡಿಸಲ್ಲ ಅಂತ ಹೇಳ್ತಾ ಇಲ್ಲ. ಪಾಸಿಟಿವ್ ಎಲ್ಲಿರುತ್ತೋ ಅಲ್ಲಿ ನೆಗೆಟಿವ್ನು ಕೂಡ ನಾವು ನಂಬಲೇಬೇಕಾಗತ್ತೆ. ಹಾಗಂತ ಅತಿಯಾಗಿ ನೀವು ದುಡ್ಡನ್ನ ಕಳ್ಕೊಂಡು ನೀವು ಯಾರೆಲ್ಲ ಮಾಡಿಸ್ತಾ ಇದ್ದೀರೋ ನಮಗಂತೂ ಗೊತ್ತಿಲ್ಲ, ಖಂಡಿತವಾಗ್ಲೂ ಮಾಡಿದ್ದುಣ್ಣೋ ಮಾರಾಯ, ಅವ್ರು ಖಂಡಿತವಾಗ್ಲೂ ಅನುಭವಿಸ್ತಾರೆ. ಎಷ್ಟೇ ಆಗಲಿ ಇದನ್ನು ನಾವು ಮಾಡಿರೋರು, ಅದೇ ನಾವು ಮಾಟ ಮಾಡಿದವ್ರ ಮನೆ ಆಟ ಕಟ್ಟಿರೋರ ಮನೆ, ಇದೇನು ಬೆಟ್ಟಿಂಗ್ ಅಂತ ಹೇಳ್ತಾರಲ್ಲ, ಇಂಥವ್ರ ಮನೆ ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಕೂಡ ಹೇಳ್ತಾರೆ. ಅದು ಹಿರಿಯರು ಹೇಳ್ಕೊಂಬಂದಿರೋ ಅಂಥ ಮಾತಿದು, ಖಂಡಿತವಾಗ್ಲೂ ಅದು ಹಾಗೆ ಆಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಮಾಟ ಮಂತ್ರ ಮಾಡಿಸಿರೋರು ಯಾವುದೇ ಕಾರಣಕ್ಕೂ ಉದ್ಧಾರ ಏಳಿಗೆ ಅಂತೂ ಯಾವುದೇ ಕಾರಣಕ್ಕೂ ಆಗಲ್ಲ. ಕಣ್ಣಲ್ಲಿ ಕಂಡಿರೋ ಅಂಥ ಸತ್ಯನ ನಾವು ಹೇಳ್ತಾ ಇದ್ದೀವಿ. ಎಷ್ಟೋ ಜನ ನಮಗೂ ಕೂಡ ಮಾಡಿಸಿ ಈಗ ಅನುಭವಿಸ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ಹಾಗೆ ನಾನು ಯಾಕೆ ಇದನ್ನು ಮಾಡಲ್ಲ ಅಂತ ಅಂದರೆ, ನನಗೆ ನಮ್ಮ ಮನೆ ದೇವರು ಏನಿದೆ, ನಾನು ನಂಬಿರೋ ಅಂಥ ದೇವರು ಅನ್ನಪೂರ್ಣೇಶ್ವರಿ ಏನಿದೆ, ಅದು ಯಾವುದೇ ಕಾರಣಕ್ಕೂ ನನಗೆ ಕೈ ಬಿಡಲ್ಲ ಅನ್ನೋ ಒಂದೇ ಒಂದು ನಂಬಿಕೆಯಿಂದ ನಾನು ದೇವ್ರ ಪೂಜೆ ಮಾಡ್ತೀನಿ. ಹಾಗೆ ನನಗೆ ತುಂಬ ಪೂಜೆ ಪುನಸ್ಕಾರಗಳು ಸ್ವಲ್ಪ ಎಲ್ಲ ಮಾಡೋದ್ರಿಂದ ನಮ್ಮ ಮನೆಗೆ ಯಾರು ಏನೇ ಮಾಡಿಸಿದ್ರು ನನಗೆ ಖಂಡಿತವಾಗ್ಲೂ ತಗ್ಲಕ್ಕೆ ಚಾನ್ಸೇ ಇಲ್ಲ. ಮಾಡಿಸ್ತಾರೆ. ಈ ರೀತಿಯಾಗಿ ಮಾಡಿಸಿ ಅದನ್ನು ಅವ್ರಿಗೆ ವಶೀಕರಣ ಮಾಡೋದೇ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾಡಿಸಿ ಅವ್ರಿಗೊಂದಷ್ಟು ದುಡ್ಡನ್ನ ಕೊಟ್ಟು ಅವ್ರ ಎದೆ ಮೇಲೆ ಇಕ್ಕಿ ಬಂದು ಇಲ್ಲಿ ಮಾಟ ಮಂತ್ರನ ಮಾಡಿಸ್ಕೊತಾರೆ. ಮಾಡಿಸಾದ್ಮೇಲೆ ಅವ್ರಿಗೇನಾಗುತ್ತೆ, ಇಲ್ಲ ಅವ್ರ ಭಾಗದಲ್ಲಿ ದೇವ್ರಿತ್ತು ಅಂದರೆ ಏನೂ ಆಗಲ್ಲ. ಅವರಿಗೆ ಅಕಸ್ಮಾತು ಶನಿದು ರಾಹುದು ಇಂಥ ಕಾಟಗಳೇನಾದ್ರು ಇತ್ತು ಅಂದರೆ ಬಂದು ಸಡನ್ನಾಗಿ ಅವ್ರನ್ನ ಮಾಡಿಕೊಂಡು ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಆದಾಗ ನೀವೇನು ಮಾಡಬೇಕು, ಅದನ್ನು ಕೂಡ ಒಂದು ವಿಡಿಯೋ ಮಾಡ್ಬೋದಾಗಿತ್ತು. ಈ ವಿಡಿಯೋದಲ್ಲೇ ಸ್ವಲ್ಪ ಹೇಳ್ಬಿಡ್ತೀನಿ.
ಆ, ನೀವು ತುಂಬ ಇದು ಯಾವುದನ್ನು ಅಲ್ಲಿ ಇಲ್ಲಿ ಅವ್ರು ಮಾಡಿಸಿದ್ದಾರೆ ಅಂತ ಗೊತ್ತಾದ್ಮೇಲೆ ನೀವು ಆದಷ್ಟು ತಾಳ್ಮೆಯಿಂದ ಇದ್ಬಿಡಿ. ಇದ್ದಾದ್ಮೇಲೆ ಒಂದು ದೇವರಿಗೆ, ನಿಮ್ಮ ಮನೆ ದೇವ್ರಿಗೆ ಏನಿದೆ ಹರಕೆನ ಕಟ್ಕೊಳ್ಳಿ. ನೀವು ಖಂಡಿತವಾಗ್ಲೂ ಈ ಥರ ಹರಕೆನ ಕಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ತಪ್ಪಿದ್ರೆ ನಮಗೇನಾದ್ರು ಮಾಡಿಸಿ ತಪ್ಪಿದ್ರೆ ನಮಗಾಗುತ್ತೆ, ಇಲ್ಲ ಅಂದರೆ ಅದು ಅವ್ರಿಗೆ ರಿವರ್ಸ್ ಆಗುತ್ತೆ. ಇದೊಂದು ಚೆನ್ನಾಗಿ ನಮಗೆ ಮಂದಟ್ಟಾಗಿರೋ ಅಂಥದ್ದು. ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಮ್ಮದು ಏನೇ ಮಾಡಿಸಿದ್ರು ಯಾವುದೇ ರೀತಿ ತೊಂದರೆ ಆಗೋದೇ ಇಲ್ಲ ಅನ್ಬೋದು. ನೀವು ಕೂಡ ಈ ಶತಮಾನದಲ್ಲಿ ಆಗಿರೋರಾಗಿ ಅದನ್ನೆಲ್ಲ ನಂಬ್ತೀರಾ ಅಂತ ಅನ್ಬೋದು. ಎಷ್ಟೇ ಶತಮಾನಗಳು ಉರುಳ್ತಾ ಹೋದ್ರೂ ಕೂಡ ನಾವೆಲ್ಲ ಭಾರತೀಯರು. ಭಾರತದಲ್ಲೇ ಅಲ್ಲ, ಇದು ಬೇರೆ ದೇಶದಲ್ಲೂ ಕೂಡ ವಾಮಾಚಾರ, ಮಾಟ ಮಂತ್ರ ಇವನ್ನೆಲ್ಲ ಎಲ್ಲ ದೇಶದಲ್ಲೂ, ಕೆಲವೊಂದು ದೇಶದಲ್ಲಿ ತುಂಬ ಅತಿಯಾಗಿ ನಂಬಿಕೆ ಇರುವಂಥ ದೇಶ ಇದು. ನಮ್ಮ ಭಾರತ ಏನಿದೆ ಇದು ಪ್ರಪಂಚದಲ್ಲಿ ಇದು ನಂಬೋವಂಥದ್ದು ಎರಡನೇದು ಅಂತ ಹೇಳ್ಬೋದು, ಸ್ಥಾನನ ಪಡ್ಕೊಂಡಿರೋ ಅಂಥದ್ದು. ಯಾರು ತಾನೇ ನಂಬಲ್ಲ. ಯಾರೋ ಹೇಳ್ದಂಗೆ ನಾನು 99% ನಂಬ್ತಾರೆ, ಹಾಗೆ 1% ಯಾರು ನಂಬಲ್ಲ. ಮಾಡಿಸಿದ್ದಾರೆ, ಎಷ್ಟೋ ಜನ ಮಾಡಿಸಿ ಅನುಭವಿಸಿ ಕಷ್ಟನೆಲ್ಲ ಕೊಟ್ಟು ಎಲ್ಲನೂ ಮಾಡಿದ್ದಾರೆ. ಮಾಡಿಸ್ಲಿ, ಯಾವುದೇ ರೀತಿ ತೊಂದರೆ ಇಲ್ಲ. ತೊಂದರೆ ಕೊಡೋರೇ ಇರ್ತಾರೆ. ಹಾಗೆ ನಾವು ಬೆಳೆಯೋಕ್ಕೆ ಅಂತಲೇ ಎದ್ದ ಮೇಲೆ ಯಾವುದೇ ಕಾರಣಕ್ಕೂ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ತೊಂದರೆ ಆಗ್ತಾಯಿದೆ, ಅದರಿಂದ ತೊಂದರೆ ಆಗ್ತಾಯಿದೆ ಅಂತ ಅಂದರೆ ನೀವು ಖಂಡಿತವಾಗ್ಲೂ ಈ ರೀತಿ ಮಾಡಿದ್ರೆ ಮನೆ ದೇವ್ರಿಗೆ ಒಂದು ಮೀಸಲು ಕಟ್ಕೊಂಡು ಎತ್ತಿಕೊಂಡು ನಿಮಗೆ ಬರ್ತೀವಿ, ಇಲ್ಲ ಒಂದಿಷ್ಟು ಕಾಣಿಕೆನ ಕೊಡ್ತೀವಿ ಅಂತ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ ಅಂತ ಹೇಳ್ತೀನಿ. ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಅವರು. ಒಂದಷ್ಟು ಡಂಬಾಚಾರದ ಪೂಜೆಗಳು ಇದನ್ನೆಲ್ಲ ಮಾಡಿಸ್ಕೊಂಡು ಅವ್ರಿಗೊಂದಷ್ಟು ದುಡ್ಡುಗಳ್ನ ಕೊಟ್ಕೊಂಡು ಈ ಥರ ಎಲ್ಲ ಮಾಡಿ ವಿಭೂತಿ ಗಟ್ಟಿಗಳನ್ನ ತೊಗೊಂಬಂದು ಮನೇಲಿ ಇಡ್ತಾರೆ. ಅದಕ್ಕೆ ಯಾರು ಏನೇ ಕೊಟ್ಟರು, ವಿಭೂತಿ ಕೊಟ್ರಿ ಅದೇನೋ ಮತ್ತು ಎಣ್ಣೆನ ತಲೆಗೆ ಸವರ್ತಾರಂತೆ. ಅದು ಎಷ್ಟು ಇದು ಗೊತ್ತಿಲ್ಲ. ಆಲ್ಮೋಸ್ಟು ಇದನ್ನು ಹೆಂಡ್ತಿದಿರು ಗಂಡಂಗೆ ಮಾಡಿಸೋ ಅಂಥದ್ದು ಅಭ್ಯಾಸನ ಮಾಡ್ಕೊಂಬಿಟ್ಟಿದ್ದಾರೆ. ಗಂಡ ಹೇಳ್ದಂಗೆ ಕೇಳಲಿ, ಇಲ್ಲ ತಾಯಿದಿರು ಮಕ್ಳು ಹೇಳ್ದಂಗೆ ಕೇಳಲಿ, ಈ ನೀರೊಳಗಡೆ ಎಲ್ಲ ಹಾಕ್ಬಿಟ್ಟು ಕೊಡೋ ಅಂಥದ್ದು ಅವರಿಗೆ, ಅವರೆಲ್ಲ ನಮ್ಮ ಕಡೆ ಆಗಲಿ, ವಶೀಕರಣ ಆಗಲಿ ಅನ್ನೋ ವಿಚಾರನ ಎಷ್ಟೋ ಕೆಲವೊಂದು ಮನೆಯಲ್ಲಿ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮಾಡಿದ್ರೆ ಅದು ಎಫೆಕ್ಟು ನಮಗೇನೆ ಆಗುತ್ತೆ ಅಂತ ಹೇಳ್ತಾ ಈ ವಿಚಾರನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಯಾವುದಾದ್ರು ಇಂಥದ್ದೇ ಯೂಸ್ ಆಗಿರೋವಂಥ ವೀಡಿಯೋಗಳು ಸಿಕ್ಕರೆ, ಇದರಲ್ಲಿ ಯಾರು ಎಷ್ಟು ಬೇಜಾರು ಮಾಡ್ಕೊತೀರೋ ಗೊತ್ತಿಲ್ಲ ನನಗಂತೂ. ನನಗೆ ಮನ್ಸಿಗೆ ಬಂದಿತ್ತು ಒಂದು ವೀಡಿಯೋ ಮಾಡಬೇಕು ಅಂತ, ಹಾಗಾಗಿ ಇದ್ರ ಬಗ್ಗೆ ಒಂದು ವೀಡಿಯೋನ ಕೂಡ ಮಾಡ್ತಾ ಇರೋವಂಥದ್ದು. ಖಂಡಿತವಾಗ್ಲೂ ಇಷ್ಟ ಆದರೆ, ಇದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ತಿರೋ ಗೊತ್ತಿಲ್ಲ ನನಗೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.